ಹರಕು ಬಟ್ಟೆ ಮುರುಕು ರೊಟ್ಟಿ ಶತಮಾನ ಕಳೆದರೂ ಬದಲಾಗದ ನಿರ್ಗತಿಕರ ಬದುಕು. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರನಿಗೆ ದಿನ ಬೆಳಗಾದರೆ ತುಳಸಿ ಹಾರ ನೀಡುವವರ ಬದುಕು ಮೂರಾ ಬಟ್ಟೆಯಾಗಿದೆ. ನಂಜನಗೂಡು ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ. ಧಾರ್ಮಿಕ ಪುಣ್ಯಕ್ಷೇತ್ರ ನಂಜುಂಡೇಶ್ವರನ ಸನಿಹದಲ್ಲಿಯೇ ಇರುವ ಹಳ್ಳದಕೇರಿ ಬಡಾವಣೆಯಲ್ಲಿ ತಲೆಮಾರುಗಳಿಂದ 10ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಪೂರ್ವಜರ ಕಾಲದಿಂದಲೂ ನಂಜುಂಡೇಶ್ವರನಿಗೆ ಪ್ರಿಯವಾದ ತುಳಸಿ ಹಾರ ತಯಾರಿಕೆಯೇ ಇವರ ಕಾಯಕವಾಗಿದೆ. ಸ್ವಂತ ಸೂರಿಲ್ಲ, ದಾಖಲಾತಿ ಇದ್ದರೂ ಸರ್ಕಾರದ ಗ್ಯಾರಂಟಿ ಯೋಜನೆ ದೊರೆಯುತ್ತಿಲ್ಲ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಜೀವನ ದೂಡುತ್ತಿರುವ ನಿವಾಸಿಗಳು ಕೊಚ್ಚೆ ಕೊಳಚೆ ನೀರು ಹರಿಯುವ ಪ್ರದೇಶದಲ್ಲೇ ಬದುಕು ಸಾಗಿಸುತ್ತಿದ್ದಾರೆ. ಸ್ವಂತ ಸೂರಿಲ್ಲದೆ ಪರದಾಡುವಂತಾಗಿದೆ. ಇದುವರೆಗೂ ನಮಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ದೊರೆತಿಲ್ಲ, ನಮಗೂ ಕೇಳಿ ಕೇಳಿ ಸಾಕಾಗಿದೆ, ಯಾರೊಬ್ಬರೂ ನಮಗೆ ಸಹಾಯ ಮಾಡಿಲ್ಲ ಅಂತ ನೊಂದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇವರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೇಳ್ರಿ ಗಣೇಶ, ಏನು ವ್ಯವಸ್ಥೆ ಇಲ್ಲ ನಿಮಗೆ ಇಲ್ಲಿ? ನಮ್ಗೆ ಏನು ಸೌಲಭ್ಯ ಮಾಡ್ಕೊಟ್ಟಿಲ್ಲ. ಈ ಗೌರ್ಮೆಂಟ್ ಅವರು ಯಾರು ಸೌಲಭ್ಯ ಮಾಡ್ಕೊಟ್ಟಿಲ್ಲ. 24 ವರ್ಷ ಐತಲ್ವಾ, ಓಟ್ ಹಾಕ್ಸಕ್ ಮಾತ್ರ ಬರ್ತಾರ. ಇದಕ್ಕೆಲ್ಲ ಬೇಡವಾ? 3 ಜನಕ್ಕೆ ಮಾಡೋದಕ್ಕೆ ಮಾತ್ರ ಎಲ್ಲ ಗೊತ್ತು. ಕುಡಿಯಕ್ಕೆ ನೀರಿಲ್ಲ. 1 ಮೀಟ್ರಲ್ಲಿ 5-6 ಸಡ್ಗೆ ಕರೆಂಟ್ ಹೇಳಿಸ್ಕೊಡ್ಬೇಕು. ಅದು ಯಾರು ಮಾಡ್ಕೊಟ್ಟಿದ್ರು ಹೇಳಿ? ಯಾಕೆ ಮಾತಾಡಕ್ಕೆ ಗೊತ್ತಿಲ್ವ ಅವ್ರಿಗೆ? ಹೇಳಿ. ಈಗ MLA ಯಾರು ಬಂದು ನೋಡಿಲ್ಲ? ಈಗ ಯಾರು ಅದನ್ನೇ ಹೇಳ್ತಿರೋದು, ಯಾವನೂ ಬಂದಿಲ್ಲ ಅಂತ ಹೇಳ್ತಾ ಇಲ್ವಾ? ಯಾರು ಬಂದಿಲ್ಲ, ಕಡೆ ಯಾವನೂ ಬಂದಿಲ್ಲ. ಇಡೀ ಪ್ರಪಂಚನೇ ನೋಡೈತೆ, ಎಲ್ಲ ಫುಲ್ ಪೇಪರಲ್ಲೆಲ್ಲ ನೋಡೈತೆ, ಟಿವಿಲೆಲ್ಲ ನೋಡೈತೆ. ವರ್ಷದಿಂದ ಒಂದು ದಿನ ಒಂದು ಯಾರ MLA ಆಗಲಿ ಯಾವನಾರಾಗಲಿ ಬಂದು ಮಾತಾಡಿದಾನೆ ಇಲ್ಲಿ? ಯಾರು ಬಂದಿಲ್ಲ. ಏನು ಮಾಡಿದರು? ಓಕೆ, ತರ್ತೀವಿ. ಎಷ್ಟು ಜನ ನೀವೇ ಅಂತಲ್ಲ, ಎಷ್ಟೋ ಜನ ಮನೆ ಎಲ್ಲ ಬಿದ್ದೋಗಿತ್ತಲ್ಲ, ಅವಾಗೆಲ್ಲ ಪೂರ್ತಿ ಎಲ್ಲ ಹೊಡ್ಕೊಂಡು ಹೋಗವ್ರೆ. ಅವಾಗೆಲ್ಲ ಮೊಮ್ಮಕ್ಕಳು ಎಲ್ಲ ಇಲ್ಲೇ ಎಲ್ಲ ಮಕ್ಕಳಲ್ಲಿ ಇಸ್ಕೊಳ್ಗೆ ಹೋಯ್ತಾವೆ. ಒಬ್ರು ಯಾರು ನಮ್ಗೆ ಅಯ್ಯೋ ನಾನು ಜಾಸ್ತಿ ಸಾರ್ ಇರೋದು. ಈಗ ನಿಮ್ಗೆ ಇದು ಬರ್ತಾ ಇಲ್ವಾ? ನೀರಿಲ್ಲ ಸರ್, ಗ್ಯಾರಂಟಿ ಯೋಜನೆ ಬರ್ತಾ ಇಲ್ವಾ ನಿಮ್ಗೆ? ದುಡ್ಡು ಗೌರ್ಮೆಂಟ್ ಒಬ್ರು ಇದ್ದವರ ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ. ಬೆಳಗ್ಗೆ ಬಿಟ್ಟರೆ ನಾಳೆ ಬೆಳಗ್ಗೆನೆ ನೀರು. ಗೌರ್ಮೆಂಟ್ 1,500 ರೂಪಾಯಿ ದುಡ್ಡು ಬರ್ತಾ ಇಲ್ವಾ? ಗೌರ್ಮೆಂಟ್ ಇಲ್ಲ ಸರ್, ಬರ್ತಾ ಇಲ್ವಾ? ರೇಷನ್ ಕಾರ್ಡ್ ಇದೆಯಾ? ಎಲ್ಲ ಪ್ರತಿ ಒಂದು ಇದೆ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡು, ವೋಟ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಇದೆ. ಎಲ್ಲ ಮನಾಳು ಇದೆ. ಈಗ ವೋಟ್ ಕೇಳಕ ಮಂತ್ರಿ ಇವ್ರ ಈ ಊರಲ್ಲೇ ವೋಟ್ ಹಾಕೋದು. ಅಲ್ಲಿ ಯಾರು ಈಗ MLA ಅವ್ರು ಬಂದು ನಿಮ್ಗೆ ನಾವು ಕೇಳಿ ಸಾಕಾಗೋಯ್ತು. ಪ್ರತಿಯೊಂದಕ್ಕೂ ವೋಟ್ ಹಾಕ್ತಾ ಇದ್ದಾರೆ. ನೀವು ಅದಕ್ಕೆ ಬಯಸ್ಕೊಂಡು ವೋಟ್ ಹಾಕೋದು ಅವರು. ಯಾಕೆ ಸರ್ ನೀವು ಎಲ್ಲ ಸುಮ್ಮನೆ ಎಲ್ಲ ಒಂದು ನಮ್ಮ ಉಳ್ಳೆಲ್ಲರೂ ಬಂದು ತಗೊಂಡೋದ್ರು ಸರ್. ಎಲ್ಲ ಜಿರಾಸ್ ಮಾಡಿ ಹಿಂಗೆ ಫಸ್ಟ್ ಅಂದ್ಬಿಟ್ಟು ಉಳ್ಳೆಲ್ಲರೂ ಬಂದು ಇಸ್ಕೊಂಡ್ರು. ಅವಾಗಲೂ ಏನಿಲ್ಲ ನಮಗೆ. ಅವಾಗ ನಾವು ಕುಟ್ಬೇಕಲ್ಲ ನಿಂತೀವಿ ಬಂದು ಕೇಳ್ತಾರೆ. ನಾವು ಕಾಸು ಜಾಗ ಕುಡಿಯೋಕ್ಕೆ ನೀರು ಅಷ್ಟೇ ನಮ್ಗೆ. ನೀರು ಎಲ್ಲ ಮಕ್ಕಳು ಓದ್ತಾರೆ, ಎಲ್ಲ ಈ ಸ್ಕೂಲಲ್ಲಿ ಓದ್ತಾವೆ. ಕೇಳಕ್ಕೆ ಹೋದ್ರೆ ಏನಂತ ಗೊತ್ತಾ? ಆಯ್ತಮ್ಮ ಆಯಿತು, ಆಕೆ ಓಟು ಫಸ್ಟ್ ಓಟ್ ಹಾಕ್ಬಿಡಿ, ಆಮೇಲೆ ಮಳೆ ಮಾಡ್ಕೊಡ್ತೀವಿ. ಅಮ್ಮ, ತಮ್ಮ ಹೆಸರು ಹೇಳಮ್ಮ, ನಿಮ್ಮದು ಹೆಸರೇನು? ನಿಮ್ಮ ಹೆಸರು ಹೇಳಿ. ಲಕ್ಷ್ಮಮ್ಮ. ಲಕ್ಷ್ಮಮ್ಮ.